ಅನ್ನ, ಮುದ್ದೆ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುವಂಥ ಹೀರೆಕಾಯಿ ಮಸ್ಕಾಯಿ ಇವತ್ತು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಮಸ್ಕ ಅಂತೀವಲ್ಲ ನಾವು, ಅದೇ ಮಸ್ಕಾಯಿ. ಸೇಮ್ ಎರಡೂ ಒಂದೇ, ಆದರೆ ಸ್ವಲ್ಪ ಬೇರೆ ಬೇರೆ ಅರ್ಥದಿಂದ ಕರೀತಾರೆ ಅಷ್ಟೇ. ಇಲ್ಲಿ ನೋಡಿ, ಹೀರೆಕಾಯಿನ ಫಸ್ಟು ಸಣ್ಣದಾಗಿ ಕಟ್ ಮಾಡಿಕೊಡಿ. ಇಲ್ಲಿ ಸ್ವಲ್ಪ ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ. ಕಟ್ ಮಾಡಿ ಆದಮೇಲೆ ಒಂದು ಕುಕ್ಕರಿಗೆ ಇಲ್ಲಿ ನಾನು ಹೆಸರು ಬೇಳೆನ ಒಂದು ಸ್ವಲ್ಪ ನೆನೆಸಿದ್ದೆ, ಅದನ್ನು ಕೂಡ ಇಲ್ಲಿ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ನಂತರದಲ್ಲಿ ನಾವು ಕಟ್ ಮಾಡಿರುವಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಹೆಸರುಬೇಳೆ ಬೇಡ ಅಂದರೆ ನೀವು ತೊಗರಿಬೇಳೆ ಕೂಡ ಹಾಕ್ಕೋಬೋದು. ನಂತರದಲ್ಲಿ ಸ್ವಲ್ಪ ಟೊಮೆಟೊನ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಈರುಳ್ಳಿ, ಅದನ್ನೆಲ್ಲ ಕಟ್ ಮಾಡಿಕೊಂಡೇ ಹಾಕಿ. ನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಮತ್ತು ನಾವು ಖಾರ ಪುಡಿ ಏನೂ ಹಾಕ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಅಷ್ಟೇ. ನಂತರ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಟ್ ಮಾಡಿರುವಂಥದ್ದು. ನಂತರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಕೂಡ ನೀವು ಜೊತೆಗೆ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ ಖಾರ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಖಾರ ಜಾಸ್ತಿ ಬೇಕು ಅನ್ನೋರು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1 ಚಮಚದಷ್ಟು ಜೀರಿಗೆನ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಲಿ. ಇಲ್ಲ ಹಾಗೆ ಇದು ನಡೆಯುತ್ತೆ, ಆದರೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಹೀಗೆ ಜೀರಿಗೆನ ಕೂಡ ಸೇರಿಸ್ತಾ ಇದ್ದೀನಿ. ಜೀರಿಗೆನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಮುಚ್ಚಳ ಮುಚ್ಚಿ 3ರಿಂದ 4 ವಿಸಲ್ನ ಇದನ್ನು ಹಾಕಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಬೇಕು. ನೋಡಿ, ವಿಸಲ್ ಆಗಿದೆ. 4 ವಿಸಲ್ ಹಾಕ್ಸಿದ್ದೀನಿ, ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ. ಹೀರೆಕಾಯಿನೂ ಎಲ್ಲ ಮೆತ್ತಗಾಗಿದೆ. ಈಗ ಇದನ್ನು ಮಸಿಬೇಕು. ಅಂದರೆ ಇದಕ್ಕೆ ನೋಡಿ, ಪ್ರೆಸ್ ಮಾಡಬೇಕು ಈ ರೀತಿ. ನಿಮ್ಮ ಸ್ಮ್ಯಾಶರು ಯಾವ್ದಾದ್ರು ತೊಗೊಂಡು ಚೆನ್ನಾಗಿ ಮಸ್ಕೊಳ್ಳಿ. ನಾನು ಇಲ್ಲಿ ಲೋಟದ ಸಹಾಯದಿಂದ ಈ ರೀತಿ ನೋಡಿ ಪ್ರೆಸ್ ಮಾಡಿದ್ದೀನಿ, ಎಲ್ಲ ಮಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಸಿಂಪಲ್, ಬೇಗ ಕೂಡ ಆಗುತ್ತೆ, ಅಷ್ಟೇ ಟೇಸ್ಟಾಗಿರುತ್ತೆ. ಬಿಸಿ ಅನ್ನಕ್ಕೆ ಮುದ್ದೆಗಂತೂ ಸೂಪರಾಗಿರುತ್ತೆ. ನೋಡಿ, ಮಸ್ಕ್ ಆಗಿದೆ ಇಲ್ಲಿ. ಈಗ ಸಣ್ಣದಾಗಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ನಿಮ್ಮ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ, ನಂತರದಲ್ಲಿ 1 ಒಣಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕಿದ್ದೀನಿ. ನಂತರ ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈ ಒಗ್ಗರಣೆ ಹಾಕುವಾಗ ವೀಡಿಯೋ ಮಿಸ್ ಆಗಿಬಿಡ್ತು. ಅದರಿಂದ ಮತ್ತೆ ಒಂದು ಸಣ್ಣ ಒಗ್ಗರಣೆ ಮಾಡಿ ವೀಡಿಯೋಗೋಸ್ಕರ ಹಾಕಿದ್ದೀನಿ. ಈ ಒಂದು ಒಗ್ಗರಣೆನ ಆಲ್ರೆಡಿ ನಾನು ಸಾಂಬಾರಿಗೆ ಹಾಕಿದ್ದೆ, ಆ ವಿಡಿಯೋ ಮಿಸ್ ಆಯಿತು. ಅದರಿಂದ ಮತ್ತೆ ಸ್ವಲ್ಪ ನಿಮಗೆ ಬೇರೆ ಹಾಕಿ ತೋರಿಸ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಸಿಂಪಲ್ಲು ಹಾಗೂ ತುಂಬ ಟೇಸ್ಟಿಯಾಗಿ ರೆಡಿಯಾಗುವಂಥ ಹೀರೆಕಾಯಿ ಮಸ್ಕ ರೆಡಿ ಆಯಿತು. ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.